ಎಲ್ಲರಿಗೂ ನಮಸ್ಕಾರ. ಕರಾವಳಿ ರುಚಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಯಾದ ಸಾಫ್ಟ್ ಆಗಿರುವಂಥ ಹಲಸಿನ ಹಣ್ಣಿನ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಮೈದಾ ತಗೋಬೇಕು. 1 ಕಪ್ ಆಗೋಷ್ಟು ಚಿರೋಟಿ ರವೆ ತಗೋಬೇಕು. ಸಮ ಪ್ರಮಾಣದಲ್ಲಿ ತಗೋಬೇಕು. ನಿಮಗೆ ಬೇಕು ಅಂದರೆ ಚಿರೋಟಿ ರವೆಲ್ಲೇ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಬಣ್ಣ ಬರೋದಕ್ಕೋಸ್ಕರ ಹಾಕ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಡ್ರೈ ಆಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನು ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಪುನಃ ಈ ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಲಟ್ಸ್ಕೋಬೇಕು. ಚಿರೋಟಿ ರವೆ ಹಾಕಿರೋದ್ರಿಂದ ಇದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರು 2 ಗಂಟೆ ಬಿಟ್ಟಾಗ ಗಟ್ಟಿಯಾಗತ್ತೆ. ನೋಡಿ, ಈ ಹದದಲ್ಲಿದ್ದರೆ ಸರಿಯಾಗಿರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ರಿಂದ 3 ಗಂಟೆಗಳ ಕಾಲ ನೆನಿಬೇಕು. ನೆನಪಿರಲಿ, ಕಣ್ಕ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಹೋಳಿಗೆನೂ ಬರುತ್ತೆ. ಅಷ್ಟರಲ್ಲಿ ಇಲ್ಲಿ 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹುರ್ಕೋಬೇಕು. ಚಿರೋಟಿ ರವೆ ಹಾಕೋದ್ರಿಂದ ಹೂರಣ ಸ್ವಲ್ಪ ಗಟ್ಟಿಯಾಗತ್ತೆ. ಅದಕ್ಕೋಸ್ಕರ ಚಿರೋಟಿ ರವೆನ ಸೇರಿಸ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದೊಡ್ಡ ಉರಿಯಲ್ಲಿ ಇಟ್ಟರೆ ಇದು ಬೇಗ ಸೀದೋಗ್ಬಿಡುತ್ತೆ. ರವೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಗಂಟುಗಳಾಗತ್ತೆ. ಅದಕ್ಕೋಸ್ಕರ ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಸುಮ್ಮನೆ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಎಲ್ಲಾದರೂ ದೊಡ್ಡ ತುಂಡುಗಳಾಗಿರೋಂತಹ ತೆಂಗಿನಕಾಯಿ ಇದ್ದರೆ ಹೋಳಿಗೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇಲ್ಲಿ 2 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ. ಹಲಸಿನ ಹಣ್ಣು ತುಂಬಾ ಹಣ್ಣಾಗಿರಬಾರ್ದು, ಹದವಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ನೀರೇನು ಹಾಕೋದು ಬೇಡ, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ಗಟ್ಟಿಯಾಗಿರಬಾರ್ದು, ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಇದನ್ನು ಕೂಡ ತೆಂಗಿನಕಾಯಿ ಹಾಕಿರೋ ಅಂಥ ದಪ್ಪ ತೆಳದ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದೇ ಪಾತ್ರೆಯಲ್ಲಿ ಹೂರಣನ ಕಾಯಿಸ್ಕೋಬೇಕು. ಅದಕ್ಕೋಸ್ಕರ ದಪ್ಪ ತೆಳದ ಪಾತ್ರೆ ತಗೊಂಡ್ರೆ ತಳ ಹಿಡ್ಕೊಳ್ಳೋದಿಲ್ಲ. ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕೋಬೇಕು. ನಾನಿಲ್ಲಿ 1 ಕಪ್ ಮೈದಾ, 1 ಕಪ್ ಚಿರೋಟಿ ರವೆ, 1 ಕಪ್ ಕಾಯಿ ತುರಿ, 2 ಕಪ್ ಆಗುವಷ್ಟು ಹಲಸಿನ ಹಣ್ಣು, 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇದೇ ಅಳತೆಯಲ್ಲಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಸ್ಟವ್ ಇಡೋ ಮೊದಲು ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಕುದಿಸೋದಕ್ಕಿಡಬೇಕು. ಈ ಥರ ಚೆನ್ನಾಗಿ ಬೆಲ್ಲ ಇಡಿಯಾಗಿದ್ದರೆ ಮಿಕ್ಸ್ ಮಾಡಿಕೊಂಡು ನೀರು ಮಾಡ್ಕೋಬೇಕು. ನೋಡಿ, ಇದನ್ನು ಕೈ ಬಿಡದೆ ಇರೋ ಥರ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಚಿರೋಟಿ ರವೆ, ಅದನ್ನು ಸೇರಿಸ್ಕೋಬೇಕು. ಗಂಟೇನೂ ಇಲ್ಲದೆ ಇರೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಂಟುಗಳಾದರೆ ಕಣ್ಕ ಚೆನ್ನಾಗಿ ಬರೋದಿಲ್ಲ, ಹಾಗೆ ಹೋಳಿಗೆ ಮಾಡುವಾಗ ಹೋಳಿಗೆ ಹರಿಯತ್ತೆ. ಇನ್ನಿದಕ್ಕೆ ಗಟ್ಟಿ ಆಗ್ತಿದ್ದಂಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ನೆನಪಿರಲಿ, ಇದನ್ನು ಕೈ ಬಿಡದೆ ಈ ಥರ ಕಲಿಸ್ಕೊತಾ ಇರಬೇಕು. ತಳ ಬಿಟ್ಕೊಳ್ತಾ ಇದೆ, ಇದು ಪರ್ಫೆಕ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಉಂಡೆನ ತಣ್ಣಗೆ ಮಾಡ್ಕೊಂಡು ಈ ಥರ ನೋಡ್ಕೊಳ್ಳಿ, ಕೈಗೇನು ಅಂಟಿಲ್ಲ, ಉಂಡೆ ಮಾಡೋದಕ್ಕೆ ಬರ್ತಿದೆ ಅಂದರೆ ಆಯಿತು. ಅಷ್ಟರಲ್ಲಿ ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದ್ಸತಿ ಹೀಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಆವಾಗಿಂದ ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಕಣಕ ಮಾಡೋವಾಗಲೇ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಹೂರಣ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು ಹೂರಣ. ಬಿಸಿಯಾಗಿರೋದಕ್ಕೆ ಮಾಡೋದಕ್ಕೆ ಹೋಗಬೇಡಿ, ಅದು ಅಂಟತ್ತೆ. ನೋಡಿ, ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ.
ಇನ್ನು ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಬಾಳೆ ಎಲೆಯಲ್ಲಾದರೂ ಮಾಡ್ಕೋಬೋದು, ಲಟ್ಸಿ ಮಾಡೋದಿದ್ರೆ ಲಟ್ಸಿನೂ ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಥರ ಹೋಳಿಗೆ ಮಾಡೋದು, ಅದಕ್ಕೋಸ್ಕರ ನಾನು ಇದೇ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಕಣಕನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ಒಳಗಡೆ ಹೂರಣನ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ಹೂರಣ ಕಾಣೋ ಥರ ಇರಬಾರ್ದು. ಆ ಥರ ಇದ್ದರೆ ಹೋಳಿಗೆ ಲಟ್ಸೋದಕ್ಕೆ ಬರಲ್ಲ, ಹೋಳಿಗೆ ಹರಿಯತ್ತೆ. ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ತಟ್ಕೊಂಡ್ರೆ ಆಯಿತು. ನಾನು ಮೊದಲೇ ಹೇಳಿದಾಗೆ ಲಟ್ಸಿ ಮಾಡೋರು ಕೂಡ ಲಟ್ಸ್ಕೊಂಡು ಮಾಡ್ಬೋದು. ಆದರೆ ಲಟ್ಸೋವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋಬೇಕಾಗತ್ತೆ, ಇಲ್ಲ ಅಂದರೆ ಅದು ತೆಳ್ಳಗೆ ಮಾಡೋದಕ್ಕೆ ಬರೋದಿಲ್ಲ, ಅಂಟತ್ತೆ. ಜಾಸ್ತಿ ಪ್ರೆಷರ್ ಕೊಟ್ಟು ಈ ಥರ ಇದನ್ನು ಪ್ರೆಸ್ ಮಾಡಿಕೊಂಡು ಮಾಡೋದು ಬೇಡ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಕೈ ನಿಧಾನವಾಗಿ ಜಾರತ್ತೆ. ಈ ಥರ ಇವಾಗ ರೆಡಿ ಆಯಿತು. ಬಿಸಿಯಾಗಿರೋ ತವದ ಮೇಲೆ ಹಾಕ್ತಾ ಇದ್ದೀನಿ. ಒಂದು 10ರಿಂದ 20 ಸೆಕೆಂಡ್ ಬಿಟ್ಟರೆ ಬಟರ್ ಪೇಪರ್ ಚೆನ್ನಾಗೇ ತೆಗಿಯೋದಕ್ಕೆ ಬರುತ್ತೆ. ಈ ಥರ ನಿಧಾನವಾಗಿ ತೆಗಿಬೇಕು. ಎರಡು ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸುವಾಗ ಮೇಲ್ಗಡೆಯಿಂದ ತುಪ್ಪ ಹಾಕೋಬೇಕು, ತುಂಬ ಚೆನ್ನಾಗಿ ಇರುತ್ತೆ ಫ್ಲೇವರು. ಸ್ವೀಟ್ಸ್ಗೆಲ್ಲ ತುಪ್ಪ ಬಿದ್ರೇ ಚೆನ್ನಾಗಿರೋದು. ಅದೇ ಥರ ನಾನು ಎಲ್ಲ ಹೋಳಿಗೆಗಳನ್ನು ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ನೋಡಿ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.